ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿಕ್ರಮ್ ಬಿರ್ರಿ. ಇವತ್ತು ನಿಮಗೆ ಒಂದು ಒಳ್ಳೆಯ ಆ್ಯಪ್ ಬಗ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಆ್ಯಪ್ ಬಂದುಬಿಟ್ಟು ಗೂಗಲ್ ಟಾಸ್ಕ್ ಅಂದರೆ ಇದು ನಿಮಗೆ ಟಾಸ್ಕ್ ಲಿಸ್ಟ್ ಆರ್ಗನೈಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಓಕೆ, ಅಂದರೆ ನಿಮ್ಮ ಡೇ ಟು ಡೇ ಟಾಸ್ಕ್ ಮಾಡ್ತಿರ್ತೀರಲ್ಲ, ಅದನ್ನು ನೀವು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕೆ, ಮೊಬೈಲಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಬರ್ರಿ ನೋಡೋಣ ಇದು ಯಾವ ರೀತಿ ನಿಮಗೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೊಟ್ಟ ಮೊದಲಿಗೆ ಪ್ಲೇಸ್ಟೋರ್ದಲ್ಲಿ ಇದನ್ನು ಓಪನ್ ಮಾಡಿದ್ದೀನಿ, ಗೂಗಲ್ ಟಾಸ್ಕ್ಸ್ ಅಂತೇಳಿ. ಇದನ್ನು ಓಪನ್ ಮಾಡ್ತೀನಿ. ಇದು ಆಲ್ರೆಡಿ ನನ್ನ ಫೋನಲ್ಲಿ ಇನ್ಸ್ಟಾಲ್ ಇದೆ. ಓಕೆ, ಈಗ ನೋಡಿ, ನಾನು ಗ್ರೋಸರಿ ಲಿಸ್ಟ್ ಹಾಕೋತೀನಿ. ಉಳ್ಕಿದ್ದ ಆಲ್ ಟಾಸ್ಕ್ ಈಗ ನಾನು ಯೂಸ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 6 ತಿಂಗಳಾಯ್ತು. 173 ಟಾಸ್ಕ್ ಈ ರೀತಿ ಕಂಪ್ಲೀಟ್ ಆಗಿದ್ದಾವೆ. ಓಕೆ, ಗ್ರೋಸರಿ ಲಿಸ್ಟು ಈ ರೀತಿ ನನಗೇನು ಬೇಕೋ ಆ ಲಿಸ್ಟನ್ನು ಈ ರೀತಿ ಲಿಸ್ಟ್ ಔಟ್ ಮಾಡಿ ಇಟ್ಕೊಂಡಿರ್ತೀನಿ. ಓಕೆ, ನಾನು ನಿಮ್ಗೆ ಇದು ಫಸ್ಟ್ ಆ್ಯಡ್ ಮಾಡೋದು ಹೇಗೆ ಅನ್ನೋದು, ಮತ್ತು ವ್ಯೂ ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೆಂಗೆ, ಡ್ಯೂ ಡೇಟ್ ಸೆಟ್ ಮಾಡೋದು ಹೆಂಗೆ, ಸಬ್ ಟಾಸ್ಕ್ ಯಾವ ರೀತಿ ಆ್ಯಡ್ ಮಾಡೋದ್ರ ಬಗ್ಗೆ, ಮತ್ತು ರಿಮೈಂಡರ್ ಯಾವ ರೀತಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದೇನೆಂದರೆ, ಈಗ ಯಾವುದಾದ್ರೂ ಇಮೇಲ್ ಬಂದಿರುತ್ತೆ, ಆ ಇಮೇಲನ್ನು ಈ ಟಾಸ್ಕಿಗೆ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಬೇಕು. ಇದನ್ನು ಟಾಸ್ಕ್ ಓಪನ್ ಮಾಡಿದಾಗ ಆ ಇಮೇಲಲ್ಲಿ ಕಾಣಬೇಕು, ಅದ್ರ ಬಗ್ಗೆನೇ ಹೇಳ್ಕೊಡ್ತೀನಿ. ಇದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಏನಂದರೆ, ನಿಮ್ಮದು ಗೂಗಲ್ ಅಕೌಂಟು ಅಂದರೆ ಜಿಮೇಲ್ ಅಕೌಂಟ್ ಅಂತಿರಲ್ಲ ತಾವು, ಆ ಜಿಮೇಲ್ ಅಕೌಂಟು ಸೈನ್ ಇನ್ ಇರಬೇಕು. ಈಗ ಒಂದು ಟಾಸ್ಕ್ ಆ್ಯಡ್ ಮಾಡ್ತೀನಿ. ಶಾಪಿಂಗ್ ಅಂಥೇಳಿ. ಓಕೆ, ನೀವು ಶಾಪಿಂಗ್ ಎಂದು ಟೈಮಿಂಗು, ರಿಪೀಟು ಎಲ್ಲ ಇಟ್ಕೋಬೇಕಾಗತ್ತೆ. ಇಲ್ಲಿ ನೀವು ಬೇಕಂದರೆ ಸೆಟ್ ಮಾಡ್ಕೋಬೋದು. ಇವತ್ತು ನಾನು ಈವ್ನಿಂಗ್ 6 ಗಂಟೆಗೆ ಶಾಪಿಂಗ್ ಹೋಗ್ತೀನಿ. ಓಕೆ, PM. ಓಕೆ, ರಿಪೀಟ್ ವೀಕ್ಲಿ ರಿಮೈಂಡರ್ ಇಟ್ಕೋಬೇಕಾಗಿದೆ ಎವ್ರಿ ಸಂಡೇ. ಓಕೆ, ಸ್ಟಾರ್ಟ್ ಫ್ರಮ್ 21st August 6 PM. ಈ ರೀತಿ ಎಲ್ಲ ಆಫ್ಟರ್ 13 ಅಕರೆನ್ಸ್. ನಿಮಗೆ ಒಂದು 20 ವೀಕ್ ಆಗಿದ್ರೆ ಇದನ್ನು ನೀವು ಎಂಡ್ ಆಗಬೇಕಾಗಿತ್ತಂದರೆ ಆ ರೀತಿ ಎಲ್ಲ ನೀವು ಸೆಟ್ ಮಾಡ್ಕೋಬೋದು ಆಫ್ಟರ್ 13 ಅಕರೆನ್ಸ್. ಈಗ ಕೆಲವೊಂದು ಸಲ ಟ್ಯಾಬ್ಲೆಟ್ಸ್ ತೊಗೊಳಿರುತ್ತೆ ಡೈಲಿ, ಅವನ್ನೆಲ್ಲ ನೀವು ರಿಮೈಂಡರ್ ಇಟ್ಕೋಬೋದು ಇಲ್ಲಿ. ಓಕೆ, ಈಗ ನಾನು ಸೇವ್ ಅಂತೀನಿ. ಈಗ ಶಾಪಿಂಗ್ ಅಂತೇಳಿ ಇದು ನನಗೆ ಕರೆಕ್ಟ್ 6 ಗಂಟೆಗೆ ಇದು ರಿಮೈಂಡರ್ ಕೊಡುತ್ತೆ. ಈ ರೀತಿ ಬರುತ್ತೆ. ಇಲ್ಲಿ ನೀವು ಬೇಕಾದರೆ ಇದು ಸ್ಟಾರ್ ಮಾಡಿ ಇಟ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಈ ರೀತಿ ನೀವು ಏನಾದರೂ ಎಡಿಟ್ ಮಾಡ್ಕೋಬೇಕಾಗಿದ್ದರೆ ಇಲ್ಲಿ ನೀವೇನು ಬೇಕದು ಐಟಮ್ಸ್ ಬರ್ಕೋಬೋದು, ಅಥವಾ ಶಾಪಿಂಗ್ ವಿತ್ ವೈಫ್ ಅಂಥೇಳಿ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಈಗ ನೀವು ಈ ಶಾಪಿಂಗ್ ಇದು ಕಂಪ್ಲೀಟ್ ಆಗಿದೆ ಅಂಥೇಳಿ ನೀವು ಮಾಡ್ಕೋಬೇಕಾಗಿದ್ರೆ ಈ ರೀತಿ ಚೆಕ್ ಮಾಡಿದರೆ ಟಾಸ್ಕ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಅಂಡೋ ಅಂತೀನಿ ನಾನು, ಯಾಕಂದರೆ ಇವತ್ತು ಹೋಗಬೇಕಾಗಿದೆ. ಈ ರೀತಿ ರಿಫ್ರೆಶ್ ಮಾಡಿದರೆ ರಿಫ್ರೆಶ್ ಆಗುತ್ತೆ. ಈಗ ಕಂಪ್ಲೀಟೆಡ್ ಟಾಸ್ಕ್ ನೋಡಬೇಕಾಗಿತ್ತಂದರೆ ಈ ರೀತಿ ಅನ್ಕಂಪ್ಲೀಟ್, ನಾಗಿ ರಿಜಿಸ್ಟ್ರೇಷನ್, ಪ್ರಿಂಟ್ CVM ಫೋಟೋಸ್, ಈ ರೀತಿ ನೀವು ಪಾಸ್ಟ್ ಟಾಸ್ಕ್, ಟುಡೇ, ನೋ ಡ್ಯೂ ಡೇಟ್, ಈ ರೀತಿ ಕ್ಯಾಟಗರಿ ವೈಸ್ ನಿಮಗೆ ಲಿಸ್ಟ್ ಸಿಗುತ್ತೆ. 2 ವೀಕ್ಸಿಗೂ ನಾನು ಇದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಇದನ್ನು ನಾನು ಟಾಸ್ಕ್ ಕಂಪ್ಲೀಟೆಡ್ ಅಂತ ಹಾಕೋತೀನಿ ಸದ್ಯದ ಮಟ್ಟಿಗೆ. ಓಕೆ, ಡ್ಯೂ ಡೇಟ್ ಈಗ ನಿಮಗೆ ಆ್ಯಡ್ ಮಾಡೋದ್ರ ಬಗ್ಗೆ, ವ್ಯೂ ಮಾಡೋದ್ರ ಬಗ್ಗೆ, ಎಡಿಟ್ ಮಾಡೋದ್ರ ಬಗ್ಗೆ, ಡ್ಯೂ ಡೇಟ್ ಬಗ್ಗೆ ಗೊತ್ತಾಯಿತು. ಈಗ ಸಬ್ ಟಾಸ್ಕ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈಗ ನಾನು ನಾಗಿ ರಿಜಿಸ್ಟ್ರೇಷನ್ ಫಾರ್ಮ್ ಅಂಥೇಳಿ ತೋರಿಸ್ತೀನಿ. ಇಲ್ಲಿ ಆ್ಯಡ್ ಸಬ್ ಟಾಸ್ಕ್ ಅಂತಿದೆ ಇಲ್ಲಿ ಆಪ್ಷನ್ನು. ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ಡಿಪಾರ್ಟ್ಮೆಂಟ್ ಅಂತ ಸೇವ್ ಮಾಡ್ಕೋತೀನಿ. ಈಗ ನೀವು ಸೇವ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಈ ರೀತಿ ಬ್ಯಾಕ್ ಬಂದರೆ ಇಲ್ಲಿ ನಿಮಗೆ ಸಬ್ ಟಾಸ್ಕ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ನಾಗಿರೇಶ್ ಇದು ಕಲೆಕ್ಟ್ ಫಾರ್ಮ್ ಅಂತೇಳಿ ನೀವು ಈ ನಾಗಿರೇಷನ್ ಫಾರ್ಮ್ ಪೈಕಿ ತಾವೆಲ್ಲ ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ಡಿಪಾರ್ಟ್ಮೆಂಟ್ ಇದು ಕಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ನೀವು ಟಿಕ್ ಮಾಡ್ಕೊಂಡ್ಬಿಟ್ರೆ ಹೋಗಿಬಿಡುತ್ತೆ. ನಾಗಿ ರಿಜಿಸ್ಟ್ರೇಷನ್ ಫಾರ್ಮ್ ಬಂದು ಹಂಗೆ ಉಳಿಯುತ್ತೆ. ಇದು ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಇದು ಆಲ್ರೆಡಿ ಟಾಸ್ಕ್ ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ನಾನು ಇದನ್ನು ಟಿಕ್ ಮಾಡ್ತೀನಿ. ಓಕೆ, ಸರಿನಾ? ಇಲ್ಲಿ ನೋಡಿ, ಸಾರ್ಟ್ ಬೈ ಡೇಟ್, ಸ್ಟಾರ್ಟ್ ರೀಸೆಂಟ್ಲಿ, ಮೈ ಆರ್ಡರ್. ನೀವು ಮೈ ಆರ್ಡರ್ ಅಂದರೆ ನೀವು ಯಾವ್ಯಾವ ಟೈಮಿಗೆ ನೀವು ಆ್ಯಡ್ ಮಾಡಿರ್ತೀರಲ್ಲ ಅದರ ಬಗ್ಗೆ ಆಪ್ಷನ್ಸ್ ತೋರಿಸುತ್ತೆ. ಇಲ್ಲಿ ನೀವು ಎಕ್ಸ್ಟ್ರಾ ಇನ್ನೊಂದು ಲಿಸ್ಟ್ ಇಲ್ಲಿ ತೋರಿಸುತ್ತಲ್ಲ, ಆಲ್ ಗ್ರೋಸರಿ, ಈ ರೀತಿ ಎಕ್ಸ್ಟ್ರಾ ಇನ್ನೊಂದು ಕ್ರಿಯೇಟ್ ಮಾಡ್ಕೋಬೇಕಾಗಿದ್ರೆ ಕ್ರಿಯೇಟ್ ನ್ಯೂ ಲಿಸ್ಟ್ ಅಂತೇಳಿ ಹಾಕೋಬೋದು.
ಈಗ ಆಫೀಸ್ ಅಂತೆ, ಆಫೀಸ್ ವರ್ಕದ್ದು ಮಾಡ್ಕೋಬೇಕಾಗಿದ್ದರೆ ಆಫೀಸು ಡನ್ ಅಂತೇಳಿ ನೀವು ಕ್ಲಿಕ್ ಮಾಡಿದರೆ ಈ ರೀತಿ ಕ್ಯಾಟಗರಿ ಸಿಗುತ್ತೆ. ಆಯಿತಾ? ನೆಕ್ಸ್ಟ್ ಈಗ ಜಿಮೇಲಲ್ಲಿ ಈ ಯಾವುದೋ ಒಂದು ಇಮೇಲ್ ಬಂದಿರುತ್ತಲ್ಲ, ಆ ಇಮೇಲನ್ನು ನೀವು ಟಾಸ್ಕಿಗೆ ಆ್ಯಡ್ ಮಾಡ್ಕೋಬೇಕಾದ್ರೆ ಯಾವ ರೀತಿ ಆ್ಯಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಓಕೆ, ಈಗ ಆಲ್ರೆಡಿ ಇಲ್ಲೊಂದು ಏನೋ ಒಂದು ಬಂದಿದೆ, ಇಲ್ಲಿ ಒಂದು ಝೆರೋದಾದೊಂದು ಇಮೇಲ್ ಬಂದಿದೆ. ಓಕೆ, ಇಲ್ಲಿ ಮೋರ್ ಆಪ್ಷನಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟು ಟಾಸ್ಕ್ ಅಂತಂದರೆ ನೆಕ್ಸ್ಟ್ ಇಲ್ಲಿ ಗೂಗಲ್ ಟಾಸ್ಕಿಗೆ ಹೋಗೋಣ. ಇಲ್ಲಿ ಬಂದು ಕುಂತಿರುತ್ತೆ. ನೀವು ಡೈರೆಕ್ಟ್ ಇಲ್ಲೊಂದು ಲಿಂಕ್, ಇಲ್ಲಿ ಮೇಲ್ ಲಿಂಕ್ ಕಾಣುತ್ತಲ್ಲ, ಮೇಲ್ ಸಬ್ಜೆಕ್ಟ್ ಕಾಣುತ್ತಲ್ಲ, ನೀವು ಇಲ್ಲಿ ಟ್ಯಾಪ್ ಮಾಡಿದರೆ ಆಟೋಮೆಟಿಕ್ಕಿಗೆ ಮೇಲ್ ಓಪನ್ ಆಗುತ್ತೆ ಇಮೇಲ್ ಬಾಕ್ಸಲ್ಲಿ. ಇದು ಟಾಸ್ಕ್ ಕಂಪ್ಲೀಟ್ ಆಗಿದರೆ ನೀವು ಇದು ಟಾಸ್ಕ್ ಅಂತ ಟಿಕ್ ಮಾಡ್ಕೋಬೋದು.